ನಮಸ್ಕಾರ ವೀಕ್ಷಕರೇ, ಶೋಭಾ ಗೋವಿಂದರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಬೆಕ್ಕು ಯಾವೆಲ್ಲ ರೀತಿ ಮನುಷ್ಯರಿಗೆ ಬೈಕೊಳ್ಳುತ್ತೆ ನೋಡೋಣ ಬನ್ನಿ. ನಾನು ಒಂದು ಚಿಕ್ಕ ಬೆಕ್ಕು. ಕೆಲವರು ನನ್ನನ್ನು ನೋಡಿದಾಗ ಅಪಶಕುನದ ಬೆಕ್ಕು ಎಂದು ಹೇಳುತ್ತಾರೆ. ಕೆಲವರು ಬೈಯುತ್ತಾರೆ, ಕೆಲವರು ಓಡಿಸುತ್ತಾರೆ. ಆದರೆ ಸಮಯ ಬದಲಾದಂತೆ ಜನರ ವರ್ತನೆಯೂ ಬದಲಾಗುತ್ತದೆ. ಇತ್ತೀಚೆಗೆ ಹಲವರು ನನ್ನನ್ನು ನೋಡಿದಾಗ ಫೋಟೋ ತೆಗೆದುಕೊಳ್ಳುತ್ತಾರೆ, ವಿಡಿಯೋ ಮಾಡಿಕೊಳ್ಳುತ್ತಾರೆ. ಕೆಲವರು ನನ್ನನ್ನು ಒಂದು ಸೆಲೆಬ್ರಿಟಿ ಹಾಗೆ ನೋಡುತ್ತಾರೆ. ನೋಡಿ, ನಾನು ಕೂಡ ಅವರಿಗೆ ಪೋಸ್ ಕೊಡುತ್ತೇನೆ. ಇದು ನನಗೆ ಸಂತೋಷದ ವಿಷಯ. ಮನುಷ್ಯರು ನನ್ನ ಫೋಟೋ ತೆಗೆಯುವಾಗ ಈ ಪೋಸ್ ಬೇಕಾ, ಈ ಪೋಸ್ ಸಾಕಾ, ಅಲ್ಲಿ ನಿಲ್ಲ, ಇಲ್ಲಿ ನಿಲ್ಲ, ಇಲ್ಲಿಂದ ತೆಗಿರಿ, ಈ ರೀತಿಯಾಗಿ ತೆಗಿರಿ ಅಂತ ನಿಂತುಕೊಳ್ಳುತ್ತೇನೆ. ಇವರು ಫೋಟೋ ವಿಡಿಯೋ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು. ನಿಲ್ಲಪ್ಪ ನಿಲ್ಲು, ಸಾಕು. ನನ್ನ ಫೋಟೋ ಮತ್ತು ವಿಡಿಯೋ ತೆಗೆದುಕೊಳ್ಳುತ್ತೀರಲ್ಲ, ತೆಗೆದುಕೊಂಡು ಹೋಗಿ ವಾಟ್ಸಪ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಫೇಸ್ಬುಕ್ಕು, ಆ ಬುಕ್ಕು ಈ ಬುಕ್ಕು ಎಲ್ಲ ಬುಕ್ಕು ಕಡೆ ಹಾಕಿಕೊಳ್ಳುತ್ತೀರ. ಆ ಸಮಯದಲ್ಲಿ ಮಾತ್ರ ನಾನು ಬೇಕಾಗುತ್ತೇನೆ, ಬೇರೆ ಸಮಯದಲ್ಲಿ ನಾನು ಬೇಡವಾಗಿಬಿಡುತ್ತೇನೆ ಅಲ್ವಾ? ಆದರೆ ಇದೇ ನಾನು ನಿಮ್ಮ ಮನೆಯ ಬಾಗಿಲಿಗೆ ಬಂದರೆ ಏನಾಗುತ್ತದೆ ಗೊತ್ತಾ? ನನ್ನನ್ನು ಓಡಿಸುತ್ತೀರಾ. ಸ್ವಲ್ಪ ಅನ್ನವೂ ಕೊಡುವುದಿಲ್ಲ, ಸ್ವಲ್ಪವೂ ನೀರೂ ಹಾಕುವುದಿಲ್ಲ. ಇನ್ನೂ ಕೆಲವರು ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ನಾನು ದಾರಿಯಲ್ಲಿ ಬಂದರೆ ಅಪಶಕುನ ಎಂದು ಬೈಯುತ್ತಾರೆ. ಸ್ವಲ್ಪ ಹೊತ್ತು ನಿಂತು ಹೋಗುತ್ತಾರೆ. ಆದರೆ ನೀವು ಯಾರಾದರೂ ನನ್ನ ದಾರಿಯಲ್ಲಿ ಅಡ್ಡ ಬಂದರೆ ನಾನು ನಿಮ್ಮನ್ನು ಹಾಗೆ ಬೈಯುತ್ತೇನೆ. ನಾವು ಕೂಡ ಈ ಭೂಮಿಯಲ್ಲಿ ಜೀವ ಹೊಂದಿರುವ ಪ್ರಾಣಿಗಳು. ನಮಗೂ ಹಸಿವು, ದಾಹ, ನೋವು ಎಲ್ಲವೂ ಇರುತ್ತದೆ. ಅದನ್ನು ಮರೆಯಬೇಡಿ. ನಮ್ಮ ಪ್ರಾಣಿಗಳ ಸಮಸ್ಯೆಯನ್ನು ಯಾರಿಗೆ ಹೇಳಬೇಕು? ನಿಮ್ಮ ಮನೆಯ ಮುಂದೆ ಪ್ರಾಣಿಗಳು ಅಥವಾ ಪಕ್ಷಿಗಳು ಬಂದರೆ ಸ್ವಲ್ಪ ಆಹಾರ ಕೊಡಿ, ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಡಿ. ಅದು ನಮಗೆ ಬದುಕಲು ಸಹಾಯ ಮಾಡುತ್ತದೆ, ನಮಗೂ ಸಂತೋಷವಾಗುತ್ತದೆ, ದಾಹವೂ ಕಡಿಮೆಯಾಗುತ್ತದೆ. ಆದ್ದರಿಂದ ನಿಮಗೂ ಒಳ್ಳೆಯದಾಗುತ್ತದೆ. ವೀಕ್ಷಕರೇ, ಈ ಬೆಕ್ಕಿನ ಕಾಲ್ಪನಿಕ ಕತೆ ಕೇಳಿ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದರ ನೀತಿ ಪಾಠವೇನೆಂದರೆ, ಪ್ರತಿ ಜೀವಿಯನ್ನು ಪ್ರೀತಿಯಿಂದ ನೋಡೋಣ, ಮೂಢನಂಬಿಕೆಗಳನ್ನು ನಂಬದೆ ಕರುಣೆಯ ಹೃದಯದಿಂದ ಪ್ರಾಣಿಗಳಿಗೆ ಸಹಾಯ ಮಾಡೋಣ. ಹೀಗೆ ಮಾಡಿದರೆ ಲೋಕವು ಸುಂದರವಾಗುತ್ತದೆ, ನಮ್ಮ ಮನಸ್ಸಿಗೂ ಸಂತೋಷವಾಗುತ್ತದೆ. ಇದೇ ರೀತಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ನಾವು ಸಹಾಯ ಮಾಡೋಣ. ಅದಕ್ಕೆ ನೀರು, ಆಹಾರ ಕೊಟ್ಟು ಅದನ್ನು ಬೆಳೆಯೋಕ್ಕೆ ಬಿಡೋಣ ಅಂತ ಹೇಳುತ್ತಾ ಈ ಕಾಲ್ಪನಿಕ ಕಥೆಯನ್ನು ನಿಮ್ಮ ಮುಂದೆ ತರಲು ಪ್ರಯತ್ನಿಸುತ್ತೇನೆ. ವೀಕ್ಷಕರೇ, ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.